ಇವತ್ತು ನನ್ನ ಫ್ರೆಂಡ್ಗೆ ಬಡ್ಜೆಟ್ ಬ್ರೈಟ್ ಟು ಬಿನ ಮಾಡ್ತಾ ಇದ್ದೀವಿ. ಎಲ್ಲರೂ ಹಿಂಗೆ ಅನಿಸುತ್ತೆ, ಅವಳನ್ನ ಸೇರಿಸ್ಕೊಂಡು ಅವಳ ಜೊತೆನೇ ಡೆಕೋರೇಷನ್ ಮಾಡಿ ಅವಳಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ಇಬ್ಬರು ಸೇರಿ ಅವಳಿಗೊಂದೊಳ್ಳೆ ಬ್ರೈಟ್ ಟು ಬಿನ ಮಾಡಿಸಿ ಒಂದೊಳ್ಳೆ ಪಾರ್ಟಿ ಮಾಡಿ, ಪಾರ್ಟಿ ಅಂದರೆ ಬರೀ ನಮ್ಮದು ಪಿಜ್ಜಾ ಬರ್ಗರ್ ಪಾರ್ಟಿ ಅಷ್ಟೇ. ಅದೆಲ್ಲ ಮುಗಿಸ್ಕೊಂಡು ಅದ್ರ ನೆಕ್ಸ್ಟ್ ಡೇ ನಾವೆಲ್ಲ ಪಿ ಜಿಯಲ್ಲಿ ಇರೋದ್ರಿಂದ ಅಫ್ಕೋರ್ಸ್ ಮನೆ ಊಟಕ್ಕೆ ಕ್ರೇವಿಂಗ್ಸ್ ಆಗಿಬಿಟ್ಟಿರುತ್ತೆ ಅಂತ ಅವಳ ರೂಮಲ್ಲೇ ನಾವು ಬೆಂಡೆಕಾಯಿ ಪಲ್ಯ ಜೊತೆಗೆ ದೋಸೆ ಮಾಡ್ಕೊಂಡು ತಿಂತಾ ಇದ್ದೀವಿ. ಹುಡುಗಿರು ಇದ್ದಾರೆ ಅಂದಮೇಲೆ ಕೆಲಸನ ಅಚ್ಚುಕಟ್ಟಾಗಿ ಹಂಚ್ಕೊಂಡವರು ಕೆಲಸನ ಮಾಡ್ತಾರೆ. ಒಬ್ಳು ಕಸ ಗುಡಿಸ್ತಿದ್ರೆ ಇನ್ನೊಬ್ಳು ಪಾತ್ರೆ ತೊಳಿತಿದ್ದಾಳೆ, ಒಬ್ಳು ಅಡುಗೆ ಮಾಡ್ತಿದ್ದಾಳೆ ಆ್ಯಂಡ್ ಮನೆ ಒರೆಸ್ತಿದ್ದಾಳೆ. ಈ ಥರ ಈಕ್ವಲ್ ಆಗಿ ಕೆಲಸನ ಹಂಚ್ಕೊಂಡು ಕೆಲಸ ಎಲ್ಲ ಆದಮೇಲೆ ಹುಡುಗಿರು ಒಟ್ಟಿಗೆ ಇದ್ದಾರೆ ಅಂದಮೇಲೆ ರೀಲ್ಸ್ ಇಲ್ಲ ಅಂದರೆ ಹೆಂಗೆ ಅಲ್ವಾ. ರೀಲ್ಸ್ನ ಮ್ಯಾಂಡೇಟ್ರಿ ಒಂದು 4-5 ರೀಲ್ಸ್ನ ಮಾಡಿದ್ದೀವಿ ಬರೀ 2 to 3 ಅವರ್ಸಲ್ಲಿ. ಒಳ್ಳೆ ಕ್ರಿಸ್ಪಿ ದೋಸೆ ಜೊತೆಗೆ ಬೆಂಡೆಕಾಯಿ ಪಲ್ಯನ ತಿನ್ಕೊಂಡು 1-2-3 ರೀಲ್ಸ್ನ ಮಾಡಿ ಇನ್ನೊಂದು ರೀಲ್ಸ್ನ ನಾನು ಇಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಯಾಕಂದರೆ ನೀವು ಡೈಲಿ ವ್ಲಾಗ್ ನೋಡಬೇಕಿದ್ರೆ ಬೇಜಾರಾಗಬಾರ್ದಲ್ವಾ, ಅದಕ್ಕೆ ಅಂತ ಬೇಗ ಹೋಗಿ ಆ ರೀಲ್ನ ನೋಡ್ಕೊಂಬನ್ನಿ ಹೇಗಿದೆ ಅಂತ ವಿಡಿಯೋ ಹೇಗಿತ್ತು ಅಂತ. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೂ ಕಮೆಂಟ್ ಮಾಡಿ, ಎರಡನ್ನೂ ಅಕ್ಸೆಪ್ಟ್ ಮಾಡ್ತೀವಿ. ಅದೆಲ್ಲ ಆದಮೇಲೆ ನಾವು ಒಂದೊಳ್ಳೆ ಫೇಮಸ್ ಹೋಟೆಲ್ಗೆ ನಾನ್ ವೆಜ್ ತಿನ್ನೋಣ ಅಂತ ಹೋಗಿದ್ವಿ. ಊಟ ಮಾತ್ರ ಸಖತ್ತಾಗಿತ್ತು. ಕೊಡ್ಗೆಹಳ್ಳಿ ಹತ್ರ ಇರೋವಂಥ ಒಂದು ಫೇಮಸ್ ಹೋಟೆಲ್ಲು. ಅಲ್ಲೆಲ್ಲ ಊಟ ಎಲ್ಲ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು, ನಂದಿನಿ ಬರ್ಡೇ ಆಗಿ 1 ತಿಂಗಳಾಗಿದೆ, ಅವಳಿಗೆ ಗಿಫ್ಟ್ ಕೊಟ್ಟಿರಲಿಲ್ಲ ಅಂತ ಲಾಸ್ಟಲ್ಲಿ ಅವಳಿಗೆ ಗಿಫ್ಟ್ ಕೊಟ್ಟೆ.